ಹಾಯ್ ನಮಸ್ತೆ, ನಾನು ನಿಮ್ಮ ಗಗನ್ HR GNS ಇಂದ. ಸೊ ಹೊಸ ಜಾಬ್ ಅಪ್ಡೇಟು. ಅದಕ್ಕಿಂತ ಮುಂಚೆ ಯಾರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ದೀರೋ ಅವರು ಬೇಗ ನಮ್ಮ ಇನ್ಸ್ಟಾಗ್ರಾಮ್ಗೆ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಾಟ್ಸಪ್ ಇದೆ, ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಲಿಂಕ್ನ ಶೇರ್ ಮಾಡ್ತಿರ್ತೀವಿ. ಸೊ ಬೇಸಿಕಲಿ ಅಲ್ಲಿ ನೀವು ಜಾಯ್ನ್ ಆಗಿ ಅಪ್ಲೈ ಮಾಡ್ಬೋದು. ಸೊ ತುಂಬ ಜನ ಜಾಬ್ ನೋಡ್ತಿದ್ದಾರೆ, ಅವ್ರಿಗೆ ಹೆಲ್ಪ್ ಆಗುತ್ತೆ. ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ ಆದಷ್ಟು, ಓಕೆ, ಹೆಲ್ಪ್ ಆಗಲಿ ಅಂತ ಅಷ್ಟೇ. ಸೊ ಜಾಬ್ ಅಪ್ಡೇಟ್ ಬಂದ್ಬಿಟ್ಟು IBM ಅಲ್ಲಿ ಹೈರಿಂಗ್ ನಡೀತಿದೆ. ಓಕೆ, ಫ್ರೆಶರ್ ರಿಕ್ವೈರ್ಮೆಂಟ್. ಓನ್ಲಿ 2024 ಬ್ಯಾಚ್ ಔಟ್ ಅಷ್ಟೇ ಅವ್ರು ನೋಡ್ತಿರೋದು. ಓಕೆ, ಪ್ಯಾನ್ ಇಂಡಿಯಾ ಲೆವೆಲ್, ಆಲ್ ಇಂಡಿಯಾ, ಆಲ್ ಲೊಕೇಶನ್ಸ್. ಸೊ ಸಿಸ್ಟಮ್ ಅಸೋಸಿಯೇಟ್ ಸಿಸ್ಟಮ್ ಇಂಜಿನಿಯರ್ ಪೊಸಿಷನ್. ಕ್ರೈಟೀರಿಯಾ ಬಂದ್ಬಿಟ್ಟು ಮಿನಿಮಮ್ CGPA 6 ಇರಬೇಕು, ಆರ್ 60% BE, BTech, ME, MTech, MSc, MCA, MSc Computer Science, and Information Technology also. Okay, education background. So technically ಬಂದ್ರೆ ಸ್ಟ್ರಾಂಗ್ ಇಂಟು ಕಮ್ಯುನಿಕೇಶನ್ ಆಸ್ ಯೂಶುವಲ್, ಅಂಡ್ ರಿಟರ್ನ್ ಅಂಡ್ ವರ್ಬಲ್ ಇರಬೇಕು. ಜಾವಾ, C++, ಪೈಥಾನ್, ನೋಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು. ಅದ್ರ ಜೊತೆ ಸ್ಟ್ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು SDLC, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಬಗ್ಗೆ. ಇಷ್ಟೇ ಕ್ವರಿ ಇರೋದು, ಈಸಿ ರಿಕ್ವೈರ್ಮೆಂಟ್. ಓಕೆ, ಬೇಗ ಅಪ್ಲೈ ಮಾಡಿ IBM ಅಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೇವ್ ವಾಟರ್, ಸೇವ್ ನೇಚರ್.